ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಆರ್ಸಿಬಿ ಕಾಲ್ತುಳಿತ ವಿರುದ್ಧ ಬಿಜೆಪಿ ಹೋರಾಟ. ರಾಜ್ಯ ಸರ್ಕಾರ 18 ವರ್ಷಗಳ ನಂತರ ಐಪಿಎಲ್ ಫೈನಲ್ಸ್ ಗೆದ್ದು ಕಪ್ ತನ್ನದಾಗಿಸಿಕೊಂಡ ಆರ್ಸಿಬಿ ತಂಡದ ವಿಜಯೋತ್ಸವ ವೇಳೆ ಬೆಂಗಳೂರಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನರ ದಾರುಣ ಸಾವು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಾರಣ. ಸಿಎಂ, ಡಿಸಿಎಂ, ಗೃಹ ಮಂತ್ರಿಗಳ ಕೋಆರ್ಡಿನೇಷನ್ ವಿಫಲವೇ ಇದಕ್ಕೆ ಕಾರಣ. ಈ ಅನ್ಯಾಯದ ಸಾವಿಗೆ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಕಾರಣರಾದವರು ರಾಜೀನಾಮೆ ನೀಡಬೇಕೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯ ಮಾಡಿದರು. ಆರ್ಸಿಬಿ ತಂಡ ಮೊದಲನೇ ಬಾರಿ 18 ವರ್ಷಗಳ ನಂತರ ಮೊದಲನೇ ಬಾರಿ ಈ ಒಂದು ಐಪಿಎಲ್ ಟೂರ್ನಿಯನ್ನು ಗೆದ್ದ ಮೇಲೆ ಈ ತಂಡ ಸ್ವಾಭಾವಿಕವಾಗಿ ಆಯಾ ನಗರಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಸರ್ವಸಾಮಾನ್ಯ. ಈ ಹಿಂದೆ 17 ಬಾರಿ ಮುಂಬೈ ಗೆದ್ದಾಗ ಮುಂಬೈನಲ್ಲಿ ಆ ತಂಡ ಮಾಡಿದೆ, ದೆಹಲಿಯಲ್ಲಿ, ಚೆನ್ನೈನಲ್ಲಿ, ಕೋಲ್ಕತ್ತಾದಲ್ಲಿ ಇದೆಲ್ಲ ಆ ತಂಡಗಳಿಗೆ ಗೆದ್ದಾಗ ಇದೇ ರೀತಿ ಮೆರವಣಿಗೆಯನ್ನು ಮಾಡಿದ್ದಾರೆ, ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲಿ ಕೂಡ ಒಂದು ಸಣ್ಣ ಅಭಿವೃದ್ಧಿ ನಡೆದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಇಂದಿನ ದಿವಸ ಏನು ರಾತ್ರಿ ತಡರಾತ್ರಿ ಪಂದ್ಯ ಮುಗಿದಿದೆ, ಮರು ದಿವಸ 1 ಗಂಟೆ ಮಧ್ಯಾಹ್ನಕ್ಕೆ ಆ ತಂಡ ಬೆಂಗಳೂರು ಬರುತ್ತೆ. ಅವತ್ತೇ 4 ಗಂಟೆಗೆ ವಿಧಾನಸೌಧದ ಮುಂದೆ ಒಂದು ಕಾರ್ಯಕ್ರಮ, ಅದಾದ ಮೇಲೆ ಕೆಎಸ್ಸಿಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಕಾರ್ಯಕ್ರಮ. ಇದರ ಮಧ್ಯೆ ಬೆಳಗ್ಗೆ 8 ಗಂಟೆಗೆ ಮಾನ್ಯ ಗೃಹ ಸಚಿವರು ಟ್ವೀಟ್ ಮಾಡ್ತಾರೆ, ಇವತ್ತು ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ, ಮೆರವಣಿಗೆ ಇಲ್ಲ. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಇವತ್ತು ಒಳ್ಳೆ ಕಾರ್ಯಕ್ರಮ ಇದೆ, ಐಪಿಎಲ್ ತಂಡ ಗೆದ್ದಿದೆ, ತಾವೆಲ್ಲ ಕೂಡ ಹೆಚ್ಚಿನ ಜನರು. 18 ವರ್ಷಗಳ ನಂತರ ಐಪಿಎಲ್ ಫೈನಲ್ಸ್ ಕಪ್ ಗೆದ್ದು ಆರ್ಸಿಬಿ ತಂಡದ ವಿಜಯೋತ್ಸವ ಆಚರಣೆಗೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ 11 ಜನರ ಸಾವಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, 2 ವರ್ಷ ಅಧಿಕಾರ ನಡೆಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆ, ಮಕ್ಕಳು, ವಿದ್ಯಾರ್ಥಿಗಳು ಸೇರಿದಂತೆ ಯಾರಿಗೂ ರಕ್ಷಣೆ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. 18 ವರ್ಷಗಳ ನಂತರ ಐಪಿಎಲ್ ಫೈನಲ್ ಗೆದ್ದು ಬಂದು ಬೆಂಗಳೂರಲ್ಲಿ ವಿಜಯೋತ್ಸವ ಆಚರಣೆಗೆ ಬಂದ ಜನರಲ್ಲಿ 11 ಜನ ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೊರಬೇಕು ಎಂದು, ಅಂದು ವಿಜಯೋತ್ಸವ ನಡೆಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಟ್ವೀಟ್ ಅಲ್ಲಿ ನಾನೇನಲ್ಲ ಅವೆಲ್ಲ ನೋಡಿದ್ವಿ. ಇನ್ನು ಎಲ್ಲ ಮಂತ್ರಿಗಳು ಅವರವರ ಮಕ್ಕಳ ಜೊತೆ ಎಲ್ಲರೂ ಕೂಡ ಪೈಪೋಟಿ, ವಿಧಾನಸೌಧದಲ್ಲಿ ಪೈಪೋಟಿ, ಏರ್ಪೋರ್ಟ್ ನಿಂದ ಪೈಪೋಟಿ. ಏನಕ್ಕೆ? ಆಟಗಾರರ ಜೊತೆ ಒಂದು ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು. ಪಾಪ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಹಿಂದಿನ ದಿವಸನೇ ಪತ್ರ ಬರೆದಿದ್ದಾರೆ ಡಿಪಿಆರ್ಗೆ, ಯಾವುದೇ ಕಾರಣಕ್ಕೂ ಈ ಮೆರವಣಿಗೆಗೆ ಅವಕಾಶ ಕೊಡಬೇಡಿ, ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ, ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿಲ್ಲ, ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ,
ಸೂಕ್ತ ರಕ್ಷಣೆಯನ್ನು ಒದಗಿಸಲಿಕ್ಕಾಗಲ್ಲ. ನಾಳೆ ವ್ಯತ್ಯಾಸ ಆಗ್ತದೆ, ಜನರಿಗೆ ತೊಂದರೆ ಆಗ್ತದೆ, ಅಮಾಯಕರಿಗೆ ತೊಂದರೆ ಆಗ್ತದೆ ಅಂತ ಪೊಲೀಸ್ ಅಧಿಕಾರಿಗಳೇ ಪತ್ರ ಬರೆದಿದ್ದಾರೆ. ಹೀಗಾಗಿ ಅದು ಕೂಡ ದಾಖಲೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾವ ಬೃಹಸ್ಪತಿಗಳು ಪಾಪ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ತಂದು ಈ ಕಾರ್ಯಕ್ರಮವನ್ನು ಮಾಡಿದ್ರು. ಅವತ್ತು ಯಾರಿಗೂ ಗೊತ್ತಿಲ್ಲ, ನನಗೂ ಸೇರಿ ಅದು ಮೆರವಣಿಗೆ ಕಾರ್ಯಕ್ರಮನ ಇಲ್ಲ ವಿಧಾನಸೌಧ ಕಾರ್ಯಕ್ರಮನ ಯಾರಿಗೂ ಕೂಡ ಏನು ಕೂಡ ಗೊತ್ತಿಲ್ಲ. ಎಲ್ಲರೂ ಕೂಡ ಜನರು ಒಂದು ಕಡೆ ಮೆರವಣಿಗೆ ಅಂತ ಹೋಗ್ತಾರ, ವಿಧಾನಸೌಧ ಹತ್ರ ಹೋಗ್ಬೇಕಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ 27-28 ಗೇಟ್ಗಳಿದೆ ಸ್ಟೇಡಿಯಂ. ಇವ್ರು ಹೇಳ್ತಾರಲ್ಲ ಪ್ರಾರಂಭದಲ್ಲಿ 1-2 ಲಕ್ಷ ಅಂದ್ರು ಈ ಸರ್ಕಾರದವರು, ಆಮೇಲೆ 4 ಲಕ್ಷ ಅಂದ್ರು, ಆಮೇಲೆ 8 ಲಕ್ಷ ಅಂದ್ರು. ನಾವು ನೋಡಿದ್ದೀವಿ, ಅನೇಕ ಕಾರ್ಯಕ್ರಮಗಳು ನೋಡಿದ್ದೀವಿ. ವಿಧಾನಸೌಧ ಮುಂದೆ ಸೇರಿರುವಂತಹ ಜನ ಹೆಚ್ಚಿದ್ರು, ಕೆಸಿ ಮುಂದೆ ಇರ್ತಕ್ಕಂಥ ಜನ ಹೆಚ್ಚಿದ್ರು. ಇದೆಲ್ಲವೂ ಕೂಡ ನೋಡಿ, ನೀವು ಸ್ಟೇಡಿಯಂಗೆ ಜನರನ್ನ ಕರೆದು ಸ್ಟೇಡಿಯಂ ಗೇಟ್ಗಳನ್ನ ನೀವು ಬಂದ್ ಮಾಡ್ತೀರಿ ಅಂದ್ರೆ ಅಷ್ಟು ಸಾವಿರ ಜನರು ಒಂದು ಗೇಟ್ ಹೋಗಲು ಸಾಧ್ಯ. ಡಿಸಿಎಂ ಹಾಗೂ ಗೃಹ ಮಂತ್ರಿಗಳಲ್ಲಿ ಎಲ್ಲಿ ಏನು ಕಾರ್ಯಕ್ರಮ ಆಯೋಜಿಸಿದೆ ಎಂಬ ಅರಿವೇ ಇಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ನಾನು ವಿಧಾನಸೌಧದ ಮುಂದೆ ನಡೆಸಿದ ಕಾರ್ಯಕ್ರಮಕ್ಕೆ ಮಾತ್ರ ಜವಾಬ್ದಾರಿ ಎನ್ನುತ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಸಚಿವರ ಮಧ್ಯೆ ಪರಸ್ಪರ ಕೋಆರ್ಡಿನೇಷನ್ ಕೊರತೆ ಇದೆ ಎಂಬುದು ಗೊತ್ತಾಗಿದೆ. ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಹೊಣೆಯನ್ನ ಪೊಲೀಸರ ಮೇಲೆ ಹಾಕಿ ಕೈ ತೊಳೆದುಕೊಳ್ಳುವುದನ್ನು ಬಿಡಲಿ. ನನಗಂತೂ ಈ ಸರ್ಕಾರದಲ್ಲಿ ನ್ಯಾಯ ಸಿಗುತ್ತೆ ಎನ್ನೋ ನಂಬಿಕೆಯೇ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಇನ್ನು ಇಂದಿನ ಬಿಜೆಪಿ ಪ್ರತಿಭಟನೆಯಲ್ಲಿ ಇತ್ತೀಚೆಗೆ ತಾನೇ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಎರಚಿಕೊಂಡಿದ್ದ ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಭಟನೆಯಲ್ಲಿ ಮುಖಾಮುಖಿಯಾಗಿ ಬಿಜೆಪಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯವಿಲ್ಲ ಎಂಬುದನ್ನು ತೋರಿಸಿಕೊಂಡರು. ಇಂದಿನ ಪ್ರತಿಭಟನೆಯಲ್ಲಿ ನೂತನ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ, ಚಿಂತಾಮಣಿ ಅಭ್ಯರ್ಥಿ ವೇಣುಗೋಪಾಲ್, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಅನು ಆನಂದ್, ನಿರ್ಮಲಾ, ಮುರಳಿ ಇತರರು ಪಾಲ್ಗೊಂಡಿದ್ದರು. ಈ ದಿನ ಏನು ಸೋಮವಾರ ಚಿಕ್ಕಬಳ್ಳಾಪುರ ಹೆಬ್ಬಾಗ್ಲಾಗಿರ್ತಕ್ಕಂಥ ಭೋಗನಂದೀಶ್ವರನ ಆಶೀರ್ವಾದ ಪಡ್ಕೊಂಡು ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಏನು ಮೊದಲನೇ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥ ವಿಶೇಷ ಪತ್ರಿಕಾ ಮಾಧ್ಯಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಅದೇ ರೀತಿ ದೇವಸ್ಥಾನದ ಪೂಜೆ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತ ಒಕ್ಕಲಲ್ಲಿ ಹೇಳಿರ್ತಕ್ಕಂಥ ನಮ್ಮ ಎಲ್ಲ ಬಿಜೆಪಿಯ ಮುಖಂಡರು ನಮ್ಮ ಜೊತೆ ಇವತ್ತಿದ್ದಾರೆ. ಇಲ್ಲಿ ಈ ಒಂದು ಕರ್ನಾಟಕದಲ್ಲಿ ಬಿಜೆಪಿಯ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಏನು ಒಂದು 10 ಜಿಲ್ಲೆಯಲ್ಲಿ ಘೋಷಣೆ ಆಗಿರಲಿಲ್ಲ. ನಮ್ಮ ಜಿಲ್ಲೆ ಘೋಷಣೆ ಆಗಿತ್ತು. ಘೋಷಣೆಯಲ್ಲಿ ಏನು ಸ್ವಲ್ಪ ಗೊಂದಲ ಇತ್ತು. ಅದಕ್ಕೆ ಎಲ್ಲ ಇವತ್ತು ನಮ್ಮ ರಾಜ್ಯ ನಾಯಕರು ಹಾಗೂ ನಮ್ಮ ಎಲ್ಲ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಇವತ್ತು ಅದಕ್ಕೆ ಒಂದು ಉತ್ತರ ಕೊಟ್ಟು ಇವತ್ತು ನನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.